ಮಲ್ಲಿಕಾರ್ಜುನನ ಭಕ್ತಸಾಗರ. ಕಾಲ್ನಡಿಗೆಯಲ್ಲಿ ಹೊರಟಿದ್ದಾರೆ ಶ್ರೀಶೈಲನ ಆರಾಧಕರು. ಹೀಗೆ ಚಿಕ್ಕವರು ದೊಡ್ಡವರು ಎನ್ನದೆ ಹೆಗಲ ಮೇಲೆ ಬ್ಯಾಗ್ ಹೊತ್ಕೊಂಡು ಭಕ್ತರು ಕಾಲ್ನಡಿಗೆಯಲ್ಲಿ ಹೊರಟಿದ್ರು. ಬಾಗಲಕೋಟೆ ಜಿಲ್ಲೆಯ ಅನೇಕ ತಾಲೂಕಿನ ಮತ್ತು ಗ್ರಾಮದ ಜನರು ಕಳೆದ 3 ದಿನಗಳಿಂದ ತಂಡೋಪತಂಡವಾಗಿ ಸಾಗಿದ್ದಾರೆ. ಕಾಲಲ್ಲಿ ಚಪ್ಪಲಿ ಇಲ್ಲ, ಸುಡುವ ಬಿಸಿಲನ್ನ ಲೆಕ್ಕಿಸದೆ ಶಿವನ ನಾಮಸ್ಮರಣೆಯಲ್ಲಿ ಹೊರಟಿದ್ದರು. ಶಿವ ಶಿವ ಎಂದರೆ ಭಯವಿಲ್ಲ ಎನ್ನುವಂತೆ 100 ಮೈಲಿ ಸಾಗುವುದೇ ಶ್ರೀಶೈಲ ಭಕ್ತರ ವಿಶೇಷತೆ. ಚೆನ್ನಾಗಿ ಅನ್ಸತ್ರಿ. ಎಲ್ಲ ಸೌಕರ್ಯದು ಮಾಡ್ತಾರ ಇಲ್ಲಿ ಅವರೆಲ್ಲ, ಚಲೋ ಅನ್ಸತ್ರಿ. ನಾವು ಜಿರಗಾಳದಿಂದ ರೀ. ಪ್ರತಿ ಸಲ ಬರ್ತೀರಿ. 2 ದಿನ ರೊಟ್ಟಿ ಮಾಡಕ್ಕೆ ಸೇವೆ ಮಾಡಕ್ಕೆ ಬಂದಿರ್ತೀರಿ. ರೊಟ್ಟಿ ಮಾಡ್ತೀರಿ 2 ದಿನ. ಆಗ ಬಂದಿರ್ತೀರಿ. ಈಗ ತೊಳೆದ್ರೆ ಒಂದು ತಾಡು ತೊಳಿತೀರಿ. ಹೆಂಗ್ರಿ ರೊಟ್ಟಿ ಇಲ್ರಿ, ಇಲ್ಲೇ ಮಾಡಕ್ಕೆ ಬಂದಿರ್ತೀರಿ. ಅವ್ರ ಹಿಟ್ಟು ಬಿಸಿರ್ತಾರೆ, ಇಲ್ಲೇ ಮಾಡಕ್ಕೆ ಬಂದಿರ್ತೀರಿ. ಅವ್ರ ಹಿಟ್ಟು ಬಿಸ್ತಾರೆ ರೀ. ಚಲೋ. ಪ್ರತಿ ವರ್ಷ 3 ವರ್ಷ ಆತ ಬರಾಕತ್ತೀವಿ ಈಗ. ಚಲೋ ಚಲೋ. ಪ್ರತಿ ಹೋಳಿ ಹುಣ್ಣಿಮೆಯ ಹತ್ತಿರ ಇರುವಾಗಲೇ ಮಲ್ಲಯ್ಯನ ಲಕ್ಷಾಂತರ ಭಕ್ತರು ಕಾಲ್ನಡಿಗೆಯಲ್ಲಿ ಸಾಗುತ್ತಾರೆ. ಆಂಧ್ರದ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಪಡೆದುಕೊಂಡ್ರೆ ಪಾಪಗಳಿಂದ ಮುಕ್ತಿ ಪಡೆಯಬಹುದೆಂಬ ಅಚಲ ನಂಬಿಕೆ ಭಕ್ತರದು. ತೇರದಾಳ, ರಬ್ಕವಿ, ಬನ್ನಟ್ಟಿ, ಮಹಲಿಂಗ್ಪುರ, ಜಗದಾಳ, ಶಿರೋಳ, ನಾವಲ್ಗಿ, ಬೆಳಗಲಿ ಹೀಗೆ ವಿವಿಧ ಗ್ರಾಮಗಳಿಂದ ಬರುವ ಭಕ್ತರು ಮುದೋಳ ಮೂಲಕವೇ ಹಾದು ಹೋಗಬೇಕು. ಹಗಲು ರಾತ್ರಿ ಎನ್ನದೇ ಸಾಗುವ ಭಕ್ತರಿಗಾಗಿ ಮಾರ್ಗ ಮಧ್ಯೆ ವಿಶೇಷ ವ್ಯವಸ್ಥೆಗಳನ್ನ ಮಾಡಿರುತ್ತಾರೆ. ಸಾಕಷ್ಟು ಸ್ವಯಂ ಸೇವಕರು ರಸ್ತೆ ಮಧ್ಯೆ ಅಲ್ಲಲ್ಲಿ ಲಘು ಉಪಹಾರ, ಹಣ್ಣು ಹಂಪಲು, ಮಜ್ಜಿಗೆ, ಪಾನಕ, ಬಜ್ಜಿ, ನೀರಿನ ಬಾಟಲಿ, ಬಿಸ್ಕೆಟ್ಗಳನ್ನ ನೀಡಿ ಭಕ್ತಿಯ ಪರಾಕಾಷ್ಠೆಯನ್ನ ಮೆರೆಯುತ್ತಾರೆ. ಬಂದು ಮುಟ್ಟು ಮಲ್ಲೈನ ಒಮ್ಮೆ ಹುಟ್ಟಿ ಬಂದಂಗ ಈ ಬವಕ ಬಂದು ಮುಟ್ಟು ಮಲ್ಲೈನ ಒಮ್ಮೆ ಇಲ್ಲೇ ಮುದೋಳ ರೀ. ಹೌದ್ರಿ. ಈ ಮುದೋಳದಲ್ಲಿ ಶ್ರೀಶೈಲ ಪಾದಯಾತ್ರೆಗಳಿಗೆ ಹಮ್ಮಿಕೊಂಡಂಥ ಒಂದು ಪ್ರಸಾದ ವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಎಲ್ಲ ಪ್ರೇಕ್ಷಕರಿಗೂ ಬಂದವರಿಗೆ ಬಹಳ ಉತ್ತಮವಾಗಿತ್ತು. ಉತ್ತಮ ರೀತಿಯಲ್ಲಿ ನಡೆಸಿಕೊಟ್ರು. ಇಲ್ಲೇ ಪಕ್ದೂರಿಂದ ಬಂದೀವ್ರಿ. ಸಿಕ್ಕಾಪಟ್ಟೆ ಖುಷಿ ಆಗ್ಲಿಕ್ಕತ್ತದ. ಫಸ್ಟ್ ಟೈಮ್ ಎಕ್ಸ್ಪೀರಿಮೆನ್ಸ್ ಅದ. ಎಲ್ಲರೂ ಭಕ್ತಾದಿಗಳು ಜಾಸ್ತಿ ಪ್ರೀತಿ ಕೊಡ್ಲಿಕ್ಕತ್ತಾರ. ಎಲ್ಲ ಊಟದ ವ್ಯವಸ್ಥೆ ಇಟ್ಟಾರ. ಎಲ್ಲ ಕೊರತೆ ಬರ್ಲಾರ್ದಂಗೆ ಎಲ್ಲರಿಗೆ ಆಯಿಂಟ್ಮೆಂಟ್ ಆಯಿತು. ಈಗ ತಿನ್ಲಿಕ್ಕೆ ಊಟ ಮತ್ತು ಸಣ್ಣ ಮಕ್ಕಳಿಗೆ ಐಸ್ ಕ್ರೀಮ್ ಎಲ್ಲನೂ ಕೊಡ್ಲಿಕ್ಕತ್ತಾರ. ಭಾಳ ಖುಷಿ ಆಗ್ಲಿಕ್ಕತ್ತದ. ಆಮೇಲೆ ಶ್ರೀಶೈಲ ಪಾದಯಾತ್ರೆ ಎಲ್ಲನೂ ಮಾಡ್ಬೇಕು ಅನ್ನಿಸ್ತದ. ಇನ್ನು ಮುಂದೆ ಹಾಗೆ ಬರುವಂಥ ಭಕ್ತಾದಿಗಳಿಗೂ ಹಿಂಗೆ ಪ್ರೋತ್ಸಾಹ ಕೊಡಲಿ ಅಂಥೇಳಿ ಎಲ್ಲರೂ ಕೇಳ್ಕೊತೀನಿ ರೀ. ನಾವಿಲ್ಲೇ ಪಕ್ಕದೂರು ಜಿರ್ಗಾಳಿಂದ ಬಂದಿದ್ದೀವಿ ರೀ. ಹಾಂ, ನಡ್ಕೊಂಡ್ಬಂದಿದ್ವಿ. ಈಗ ಫಸ್ಟ್ ಟೈಮ್ ಎಕ್ಸ್ಪೀರಿಮೆನ್ಸ್ ಅದ ರೀ. ಹಾಂ, ತುಂಬ ಖುಷಿ ಆಗ್ಲಿಕ್ಕತ್ತದ ರೀ. ಎಲ್ಲರೂ ಖುಷಿಯಿಂದ ಎಲ್ಲನೂ ಕೊಡ್ಲಿಕ್ಕತ್ತಾರ. ಚಲೋ ಆಗ್ಲಿಕ್ಕತ್ತದ ರೀ. ಮಲ್ಲಯ್ಯನ ಪ್ರಸಾದ ಸವಿದ ಸಾವಿರಾರು ಭಕ್ತಗಣ. ಹೋಳಿಯ ದಿನ ಕಾಲ್ನಡಿಗೆ ಸಾಗುವ ಭಕ್ತರಿಗಾಗಿಯೇ ಮುದೋಳದಲ್ಲಿ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಕಳೆದ 3 ದಿನಗಳಿಂದ ಸಾವಿರಾರು ಭಕ್ತರು ಪ್ರಸಾದ ಸವಿದಿದ್ದಾರೆ. ಅದರಲ್ಲೂ ಭಕ್ತಾದಿಗಳು ಕಾತರ್ಕಿ ರಸ್ತೆ ಮೂಲಕ ಮಂಡಬಸಪ್ಪನ ದರ್ಶನ ಪಡೆದುಕೊಂಡ್ರು. ಮಧ್ಯಾಹ್ನದಲ್ಲಿ ಪಾಯಸ, ಬದನೆಕಾಯಿ, ಖಡಕ್ ರೊಟ್ಟಿ, ಟೊಮಾಟೊ, ಗೊಜ್ಜಿನ ಸವಿಯನ್ನ ಸವಿದು ಖುಷಿಪಟ್ರು. ಭಕ್ತರು ಎಲ್ಲರೂ ಕುಡಿ ಇಲ್ಲೇ ಸೇವಾ ಮಾಡೋದು ಭಕ್ತರು ಅದಾರು. ಊಟ ಮಾಡೋದು ಭಕ್ತರು ಭಾಳ ಅದಾರು. ಮುಂದೆ ಶ್ರೀಶೈಲಕ್ಕೆ ಹೋಗೋದು ಯಾತ್ರೆ ಪಾದಯಾತ್ರೆ ಎಲ್ಲ ಜನಸಂಖ್ಯೆಗಳು ಹೆಚ್ಚು ಇಲ್ಲೇ ಸೇವಾ ಮಾಡುತ್ತಿರ್ತಾರೆ. ಇಲ್ಲಿ ಅಂದಾಜು ರಗಡ ಒಂದು 5 ಲಕ್ಷ ಮಂದಿ ಹಾಕಿರು. ಹ್ಞೂ ರೀ, ಅಷ್ಟು ಜನಸಂಖ್ಯೆ ಆಗತ್ತತ್ರಿ. 3 ದಿನ ಆತ್ರಿ ಸೇವಾ ಮಾಡಾಕತ್ರಿ. ಇಲ್ರಿ, 3 ದಿನ ಆತ್ರಿ ಸೇವಾ ಮಾಡಾಕತ್ತೆ. 3 ದಿನ ಕಂಟಿನ್ಯೂ ಆತಿ ಪ್ರಸಾದ ಐತ್ರಿ. ಹಾಂ ರೀ, ನಾಳೆ ಇಲ್ರಿ, ಇವತ್ತು ಸಾಯಂಕಾಲ ಲಾಸ್ಟ್ ರೀ. ಇವತ್ತು ಏನು ರೀ ಇಟ್ಟು ಆತಿ 3 ದಿವಸ ಆತ್ರಿ. ಇವತ್ತಿಗೆ ಪ್ರಸಾದ ನಡೆದೈತ್ರಿ ಎಲ್ಲ ದೇವಸ್ಥಾನದ. ಭಾರಿ ಸಂತೋಷ ಅನಿಸ್ತೈತೆ ರೀ. ಹಾಂ, ಪ್ರತಿ ವರ್ಷದಕ್ಕಿಂತ ಹೆಚ್ಚಿಗೆ ಮಾಡ್ತೀವಿ ರೀ. ಒಟ್ಟು ಎಲ್ಲ ಜನಸಂಖ್ಯೆ ಭಾಳ ಬರ್ತೈತೆ ರೀ. ಮತ್ತು ಕಾರ್ಯಕರ್ತರು ಭಾಳ ಹಂಗೆ ಅದಾರ ರೀ. ಯಾವುದಕ್ಕೂ ಕುಂದು ಕೊರತೆ ಇರೋಂಗಿಲ್ಲ ರೀ ಇಲ್ಲೇ. ಮತ್ತು 190% ಭಕ್ತರು ಸಹಕರಿಸ್ಕೊಂಡು ಇದು ಮಾಡ್ತಾರೆ. ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದುಕೊಂಡು ಮತ್ತೆ ಕಾಲ್ನಡಿಗೆಯಲ್ಲಿ ಸಾಗಿದರು. ಹಿರಿಯರಿಗಾಗಿ ವಿಶೇಷ ಟ್ರ್ಯಾಕ್ಟರ್ ವ್ಯವಸ್ಥೆ ಮಾಡಲಾಗಿತ್ತು. ತರುಣರೆಲ್ಲ ಕಾಲ್ನಡಿಗೆಯಲ್ಲಿ ಸಾಗಿ 10 ದಿನಗಳ ನಂತರ ಆಂಧ್ರದಲ್ಲಿರುವ ಮಲ್ಲಯ್ಯನ ದರ್ಶನ ಪಡೆದುಕೊಳ್ತಾರೆ. ಒಟ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಭಕ್ತರ ಸಂಖ್ಯೆಯಲ್ಲಿ ಗಣನೀಯವಾಗ್ತಿದೆ ವಿನಃ ಕಡಿಮೆ ಆಗ್ತಿಲ್ಲ. ಕದಂ ಫಸ್ಟ್ ನ್ಯೂಸ್, ಮುದೋಳ್.